ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಿಲ್ಪ. ಫ್ರೆಂಡ್ಸ್, ನಾನಿವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು 4 ಪದಾರ್ಥ ಉಪಯೋಗಿಸ್ಕೊಂಡು ಮನೆಯಲ್ಲಿ ಈಸಿಯಾಗಿ ಹೆಲ್ದಿಯಾಗಿ ಮಾಡಿಕೊಳ್ಳುವಂತಹ ಸ್ವೀಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದು ಮಾಡೋದು ಅಷ್ಟೇ ಸುಲಭ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳು ಕೂಡ ಟ್ರೈ ಮಾಡ್ಬೋದು, ಅಷ್ಟು ಸಖತ್ತಾಗಿರುತ್ತೆ ಈ ಸ್ವೀಟು. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಆನಲ್ಲಿ ಇಟ್ಕೊಳ್ಳಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸು ಹಾಗೆ ಮಾಡುವ ವಿಧಾನ ನೋಡ್ಕೊಳ್ಳೋಣ. ನೋಡಿ ಎಷ್ಟು ಸಖತ್ತಾಗಿದೆ ಸ್ವೀಟು ಅಂತ. ಬಾಯಲ್ಲಿಟ್ಟರೆ ಹಂಗೆ ಬೆಣ್ಣೆ ಥರ ಕರಗುತ್ತೆ, ಅಷ್ಟು ಸಖತ್ತಾಗಿರುತ್ತೆ ಈ ಸ್ವೀಟು. ಫ್ರೆಂಡ್ಸ್, ಮೊದಲಿಗೆ ನಾನಿಲ್ಲಿ ಒಂದು 3 ಕ್ಯಾರೆಟ್ನ ತಗೊಂಡು, ಒಂದು 3 ಕ್ಯಾರೆಟ್ ತಗೊಂಡು ಇದನ್ನು ನೀಟಾಗಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 3/4 ಕಪ್ಪು ಬೆಲ್ಲ ತಗೊಂಡಿದ್ದೀನಿ. ಒಂದು 3ರಿಂದ 4 ಸ್ಪೂನು ತುಪ್ಪ ತಗೊಂಡಿದ್ದೀನಿ. ಹಾಗೆ ಕಾರ್ನ್ಫ್ಲೋರು, ಇದು ಮೆಕ್ಕೆಜೋಳದ ಪುಡಿ. ಇದು ನಾನು ನೋಡಿ ಈ ಚಿಕ್ಕ ಬೌಲಲ್ಲಿ ಒಂದು ಬೌಲ್ ತಗೊಂಡಿದ್ದೀನಿ. ಒಂದು 10 ಟೀ ಸ್ಪೂನ್ ಆದರೆ ಸಾಕಾಗುತ್ತೆ. ಈಗ ಒಂದು ಮಿಕ್ಸಿ ಜಾರಿಗೆ ನಾವು ತಗೊಂಡಿರುವಂತಹ ಕ್ಯಾರೆಟ್ನ ಹಾಕ್ಬಿಟ್ಟು ಇದಕ್ಕೆ 1 ಕಪ್ಪು ನೀರು ಸೇರಿಸ್ಕೊತಾ ಇದ್ದೀನಿ. ನೋಡಿ, 1 ಕಪ್ಪು ನೀರು ಸೇರಿಸ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಂಬರ್ತೀನಿ. ನೋಡಿ, ಈ ಥರ ರುಬ್ಕೊಬೇಕು. ಈ ಥರ ರುಬ್ಕೊಂಡು ಇದನ್ನು ಸೋದಿಸ್ಕೊಳ್ಳೋಣ. ನಾನೀಗ ಒಂದು ಪಾತ್ರೆಗೆ ಒಂದು ದುಪ್ಪಟ್ಟ ಹಾಕ್ಬಿಟ್ಟು ಈಗ ನಾವು ರುಬ್ಬಿರುವಂತಹ ಕ್ಯಾರೆಟ್ ಮಿಶ್ರಣ ಇದಕ್ಕೆ ಸೇರಿಸ್ಬಿಟ್ಟು ನೋಡಿ ಈ ಥರ ಸೇರಿಸ್ಕೊಂಡು ಇದನ್ನು ಸೋದಿಸ್ಕೊತಾ ಇದ್ದೀನಿ. ಈ ಥರ ದುಪ್ಪಟ್ಟದಲ್ಲಿ ಸೋದಿಸ್ಕೊಳ್ಳೋದ್ರಿಂದ ಬೇಗನೆ ಸೋದಿಸ್ಕೊಂಡ್ಬಿಡ್ಬೋದು. ನೋಡಿ, ನೀಟಾಗಿ ಕ್ಯಾರೆಟ್ ಜ್ಯೂಸ್ ಎಲ್ಲ ಬಂದುಬಿಡುತ್ತೆ. ಈ ಥರ ಸೋದಿಸ್ಕೊಂಡು ಆ ಜ್ಯೂಸನ್ನ ಪಾಕಕ್ಕೆ ಎತ್ತಿಟ್ಕೊಂಡು ಮತ್ತೆ ಅದೇ ಕ್ಯಾರೆಟ್ನ ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಈಗ ಅದೇ ಕ್ಯಾರೆಟ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ ನಂತರ ಇದಕ್ಕೆ ಆವಾಗೆ ನಾವು 1 ಕಪ್ಪು ನೀರು ಹಾಕ್ಕೊಂಡು ರುಬ್ಕೊಂಡಿದ್ವಿ. ಈಗ ನಾನು ಅರ್ಧ ಕಪ್ಪು ನೀರು ಹಾಕ್ಕೊತಾ ಇದ್ದೀನಿ. ಈ ಥರ ಅರ್ಧ ಕಪ್ಪು ನೀರು ಹಾಕ್ಕೊಂಡು ಇದನ್ನು ರುಬ್ಕೊಂಡು ಆನಂತರ ಇದನ್ನು ಸೋದಿಸ್ಕೊಬೇಕು. ನೋಡಿ, ಈ ಥರ ಸೋದಿಸ್ಕೊತಾ ಇದ್ದೀನಿ. ಈ ಥರ ಸೋದಿಸ್ಕೊಂಡ್ರೆ ನಮಗೆ 2 ಕಪ್ಪು ಕ್ಯಾರೆಟ್ ಜ್ಯೂಸ್ ಬರುತ್ತೆ. ನಾವು 1.5 ಕಪ್ಪು ನೀರು ಹಾಕಿದ್ವಿ. ಕ್ಯಾರೆಟಲ್ಲಿ ಜ್ಯೂಸಿನ ಅಂಶ ಇರುತ್ತಲ್ಲ, ಅದು ಸೇರಿಸಿದ್ರೆ ನಮಗೆ 2 ಕಪ್ಪು ಜ್ಯೂಸ್ ಬರುತ್ತೆ. ಈಗ ನಾನು ಆ 2 ಕಪ್ ಜ್ಯೂಸನ್ನ ಒಂದು ಬಾಣಲಿಗೆ ಹಾಕ್ಕೊಂಡಿದ್ದೀನಿ. ಒಂದು ಬಾಣಲಿಗೆ ಹಾಕ್ಕೊಂಡು ಈಗ ಒಂದು ಪಾತ್ರೆಗೆ ನಾವು ತಗೊಂಡಿರುವಂತಹ 3/4 ಕಪ್ಪು ಬೆಲ್ಲನ ಅದಕ್ಕೆ ಹಾಕ್ಕೊಂಡು ಒಂದು 3/4 ಕಪ್ಪು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕಿ ಇದನ್ನು ಸ್ಟವ್ ಮೇಲೆ ಇಕ್ಕಿ ಬೆಲ್ಲ ಕರಗಿಸ್ಕೊತಾ ಇದ್ದೀನಿ. ಬೆಲ್ಲ ಪಾಕ ಬರೋದೇನು ಬೇಡ, ನಮಗೆ ಬೆಲ್ಲ ಕರಗಿದ್ರೆ ಸಾಕು. ಬೆಲ್ಲ ಕರಗಿದ ನಂತರ ಇದನ್ನು ನೋಡಿ ಈ ಥರ ಬೆಲ್ಲ ಕರಗಿದ ತಕ್ಷಣವೇ ನಾವು ಕ್ಯಾರೆಟ್ ಜ್ಯೂಸಿಗೆ ಸೋದಿಸ್ಕೊಂಡ್ಬಿಡಬೇಕು. ನಮಗೀಗ ಒಂದು 3/4 ಕಪ್ಪು ಬೆಲ್ಲದ ನೀರು ರೆಡಿ ಆಯಿತು. ಈಗ ಇದನ್ನು ಕ್ಯಾರೆಟ್ ಜ್ಯೂಸಿಗೆ ಸೋದಿಸ್ಕೊತಾ ಇದ್ದೀನಿ. ಈ ಥರ ಸೋದಿಸ್ಕೊಳೋದ್ರಿಂದ ನಮಗೆ ಕಸ ಕಡ್ಡಿ ಏನಾದರೂ ಇದ್ದರೆ ಬಂದುಬಿಡುತ್ತೆ. ಈಗ ಇದನ್ನು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನಾನು ಸೈಡ್ಗೆ ಇಟ್ಕೊಂಡು ಹಾಗೆ ಒಂದು ಬೌಲಿಗೆ ನಾವು ತಗೊಂಡಿರುವಂತಹ ಕಾರ್ನ್ಫ್ಲೋರ್ ಹಾಕ್ಬಿಟ್ಟು ಇದಕ್ಕೆ ಒಂದು 3/4 ಕಪ್ಪು ನೀರು ತಗೊತಾ ಇದ್ದೀನಿ. ನಾವು ಸ್ಟಾರ್ಟಿಂಗಲ್ಲಿ ಯಾವ ಕಪ್ಪಲ್ಲಿ ಅಳತೆ ಮಾಡಿ ತಗೊಂಡಿರ್ತೀವ ನೀರು, ಅದೇ ಕಪ್ಪಲ್ಲಿ ತಗೊಳ್ಳಿ. ನೋಡಿ, ಈಗ 3/4 ಕಪ್ಪು ನೀರು ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉಂಡೆ ಇಲ್ಲದೆ ಇರೋ ಥರ ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ಪಾಕಕ್ಕೆ ಎತ್ತಿಟ್ಕೊಳ್ಳಿ. ಈಗ ಸ್ಟವ್ ಆನ್ ಮಾಡಿಬಿಟ್ಟು ಸ್ಟವ್ ಮೇಲೆ ಕ್ಯಾರೆಟ್ ಜ್ಯೂಸು ಮತ್ತು ಬೆಲ್ಲದ ನೀರು ಹಾಕಿದ್ವಲ್ಲ ಅದನ್ನು ಈ ಥರ ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕಾರ್ನ್ಫ್ಲೋರು ಮತ್ತು ನೀರು ಹಾಕಿ ಮಿಕ್ಸ್ ಮಾಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೊಬೇಕು. ಇದನ್ನು ಹಾಕ್ಕೊಬೇಕಾದ್ರೆ ನಾವು ಫ್ಲೇಮ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೊಬೇಕು, ಇಲ್ಲಾಂದರೆ ಬೇಗ ಗಂಟಾಗಿಬಿಡುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ನೀರು ಹಾಕ್ಬಿಟ್ಟು ನಾವು ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಫ್ಲೇಮ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕು. ಇದು ಸ್ವಲ್ಪ ಗಟ್ಟಿಯಾಗುತ್ತೆ, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊತಾ ಇರಬೇಕು. ನೋಡಿ, ನಮಗೆ ಗೊತ್ತಾಗ್ತಾ ಇರುತ್ತೆ. ಈಗ ನೋಡಿ ಗಟ್ಟಿ ಆಗ್ತಾ ಇದೆ. ನೋಡಿ, ಈ ಥರ ಗಟ್ಟಿಯಾಗುತ್ತೆ. ಈ ಥರ ಮಿಕ್ಸ್ ಮಾಡ್ಕೊತಾನೇ ಇರಬೇಕು.
ನೋಡಿ ಈ ಥರ ಗಟ್ಟಿಯಾದ ನಂತರ ಇದಕ್ಕೆ ನಾನು 1 ಸ್ಪೂನು ತುಪ್ಪ ಹಾಕ್ಕೊತಾ ಇದ್ದೀನಿ. ಈ ಥರ ತುಪ್ಪ ಹಾಕ್ಕೊಂಡು ಮತ್ತೆ 1-2 ನಿಮಿಷ ಮಿಕ್ಸ್ ಮಾಡ್ಕೊಬೇಕು. ಈ ಥರ 1-2 ನಿಮಿಷ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಮತ್ತೆ ಇನ್ನೊಂದು ಸ್ಪೂನು ತುಪ್ಪ ಹಾಕ್ಕೊತೀನಿ. ಈ ಥರ ನಾವು ಸೆಂಟ್ರಲ್ಲಿ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳೋದ್ರಿಂದ ಸ್ವೀಟು ತುಂಬಾ ರುಚಿಯಾಗಿರುತ್ತೆ. ಹಾಗೆ ನೋಡೋದಕ್ಕೂ ಕೂಡ ತುಂಬ ಕಲರ್ಫುಲ್ಲಾಗಿರುತ್ತೆ, ಶೈನಿಂಗಾಗಿ ಬರುತ್ತೆ ಸ್ವೀಟು, ಅಷ್ಟು ಚೆನ್ನಾಗಿರುತ್ತೆ. ಈ ಥರ ಸೆಂಟ್ರಲ್ಲಿ ನಾನು 1-3 ಸ್ಪೂನು ತುಪ್ಪ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಗಟ್ಟಿಯಾಗುತ್ತೆ, ನಮಗೆ ಈ ಥರ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನಮಗೆ ಸ್ವೀಟು ರೆಡಿಯಾಗಿದೆ ಅಂತ ಅರ್ಥ. ಈ ಥರ ಗಟ್ಟಿಯಾದ ನಂತರ ನೋಡಿ ಈ ಥರ ಇನ್ನೊಂದೆರಡು ನಿಮಿಷ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆಗೆ ನಾನು ತುಪ್ಪ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಈ ಥರ ತುಪ್ಪ ಅಪ್ಲೈ ಮಾಡಿಬಿಟ್ಟು ಅದನ್ನು ಸ್ವೀಟನ್ನ ಇಳಿಸಿದ ತಕ್ಷಣವೇ ನಾವು ತಟ್ಟೆಗೆ ಹಾಕ್ಕೊಂಬಿಡಬೇಕು. ಇಲ್ಲಾಂದರೆ ಅದು ನಾವು ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಬೇಗ ಗಟ್ಟಿಯಾಗಿಬಿಡುತ್ತೆ. ಈ ಥರ ಸ್ಟವ್ ಮೇಲಿಂದ ತೆಗೆದಿದ್ದ ತಕ್ಷಣ ತಟ್ಟೆಗೆ ಹಾಕ್ಕೊಂಬಿಡಬೇಕು. ಈ ಥರ ತಟ್ಟೆಗೆ ಹಾಕ್ಕೊಂಬಿಟ್ಟು ಇದನ್ನೆಲ್ಲ ನೀಟಾಗಿ ತಟ್ಟೆಗೆ ಸ್ಪ್ರೆಡ್ ಮಾಡ್ಕೊಬೇಕು. ಈ ಥರ ಸ್ಪ್ರೆಡ್ ಮಾಡಿಕೊಂಡು ನಾವು ಒಂದು ಅರ್ಧ ಗಂಟೆಯಿಂದ 1 ಗಂಟೆ ಬಿಟ್ಟರೆ ಸಾಕು. ಈ ಸ್ವೀಟು ಚೆನ್ನಾಗಿ ಆರ್ಕೊಳ್ಳುತ್ತೆ, ನಮಗೆ ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಈಗ ನಾನು 1 ಅವರ್ ಆದ ನಂತರ ಈ ಥರ ಎಡ್ಜಸ್ ಎಲ್ಲ ಲೂಸ್ ಮಾಡಿಕೊಂಡು ಇದನ್ನು ಒಂದು ತಟ್ಟೆಗೆ ಈ ಥರ ಉಲ್ಟಾ ಮಾಡ್ಕೊತಾ ಇದ್ದೀನಿ. ನೋಡಿ ನಮಗೆ ಈಗ ಸ್ವೀಟು ರೆಡಿ ಆಯಿತು. ಈಗ ಇದನ್ನು ನಾವು ನಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಬೋದು. ನೋಡಿ ಕಟ್ ಮಾಡೋಕ್ಕೂ ತುಂಬ ಈಸಿ ಆಗುತ್ತೆ, ನೀಟಾಗಿ ಕಟ್ ಆಗುತ್ತೆ. ಈ ಥರ ಕಟ್ ಮಾಡ್ಕೊಂಡು ನಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ. ಇದು ನಾವು ಮನೇಲಿ ಮಾಡಿದ್ದೀವಿ ಅಂತಂದರೆ ಯಾರೂ ನಂಬೋದೇ ಇಲ್ಲ, ಅಷ್ಟು ಸಖತ್ತಾಗಿರುತ್ತೆ ಈ ಸ್ವೀಟು. 4 ಪದಾರ್ಥ ಉಪಯೋಗಿಸ್ಕೊಂಡು ಎಷ್ಟು ಒಳ್ಳೆ ಸ್ವೀಟ್ ಮಾಡ್ಬೋದು ಅಂತ ನೋಡಿದ್ರಲ್ಲ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ವಿಡಿಯೋಗೆ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೋಡಿ ಎಷ್ಟು ಸಖತ್ತಾಗಿದೆ ಸ್ವೀಟು ಅಂತ. ವಿಡಿಯೋ ಹೇಗಿತ್ತು ಅನ್ನೋದು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಖತ್ತಾಗಿದೆ ಸ್ವೀಟು ಅಂತ. ಬಾಯಲ್ಲಿ ಇಟ್ಕೊಂಡ್ರೆ ಬೆಣ್ಣೆ ಥರ ಕರಗುತ್ತೆ, ಅಷ್ಟು ಸಖತ್ತಾಗಿರುತ್ತೆ ಈ ಸ್ವೀಟು. ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.